ಶುಕ್ರವಾರದಿಂದ ಅಧಿಕೃತವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದೆ. ಇಂದು ಪರೀಕ್ಷೆಯನ್ನು ಬರೆದಂತಹ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ನೋಡೋಣ. ನನ್ನ ಹೆಸರು ತ್ರಿಯಾ ಶೆಟ್ಟಿ. ಇವತ್ತಿನ ಎಕ್ಸಾಮ್ ತುಂಬ ಈಸಿ ಇತ್ತು. ಇವತ್ತು ನಮಗೆ ಇಂಗ್ಲೀಷ್ ಇತ್ತು ಮತ್ತು ಇನ್ನೂ 24ಗೆ ಮ್ಯಾಥ್ಸ್ ಇದೆ ನಮಗೆ. ತುಂಬ ಈಸಿ ಇತ್ತು. ಅಂದರೆ ಸ್ವಲ್ಪ ಗ್ರಾಮರ್ MCQ ಟಫ್ ಇತ್ತು ಮತ್ತು ಇಟ್ ವಾಸ್ ಈಸಿ. ಎಲ್ಲ ಸಿಲೆಬಸ್ಸಿಂದಲೇ ಬಂದಿದೆ. ಥ್ಯಾಂಕ್ ಯು. ನನ್ನ ಹೆಸರು ನಿಹಾರಿಕಕ್ಕೆ. ಇವತ್ತಿನ ಎಕ್ಸಾಮ್ ತುಂಬ ಈಸಿ ಇತ್ತು. ಗ್ರಾಮರ್ ಸ್ವಲ್ಪ ಕನ್ಫ್ಯೂಸಿಂಗ್ ಇತ್ತು ಅಷ್ಟೇ, ಮತ್ತು ಎಲ್ಲ ಈಸಿ ಇತ್ತು. ಕ್ವಶನ್ ಆನ್ಸರ್ ಒಂದು 80ಯಲ್ಲಿ 70 ಅಬೌವ್ ಬರ್ಬೋದು ನನಗೆ. ನನ್ನ ಹೆಸರು ಶಾನ್ವಿ ಅಂತ ಹೇಳಿ. ಇವತ್ತು ನಮಗೆ ನನ್ನದು ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ ಆಗಿದ್ದರಿಂದ ಅದು ತುಂಬ ಈಸಿ ಇತ್ತು. ಹಾಗಾಗಿ ಪ್ರಿಪ್ರೇಷನ್ಸ್ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ತೇವೆ ನಾವು. ಆಫ್ಟರ್ SLC ನಾಟ್ ಡಿಸೈಡೆಡ್. ನನ್ನ ಹೆಸರು ಕ್ಷಿತಿ ಅಂತ. ನಾನು ಸಂಸ್ಕೃತ್ ಸ್ಟೂಡೆಂಟ್. ಇವತ್ತು ನಮಗೆ ಸಂಸ್ಕೃತ ಎಕ್ಸಾಮ್ ಇತ್ತು. ಈಸಿ ಇತ್ತು, ಕಷ್ಟ ಅಂತ ಅಲ್ಲ, ಸಿಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೇನೆ ಅಷ್ಟೇ. ಈಸಿ ಉಂಟು, ಓದಿದರೆ ಈಸಿ ಎಲ್ಲವೂ ಹಾಗೆ. ಲಾವಣ್ಯ. ಇಂಗ್ಲೀಷ್ ಎಕ್ಸಾಮ್ ಇತ್ತುಂಡು, ಈಸಿ ಇತ್ತುಂಡು. ಟೈಮ್ ಸಾಕಾಗಲಿಲ್ಲ ಅಷ್ಟೇ. ತುಂಬ ಕ್ವಶನ್ಸ್ ಅಂದರೆ ಆ ಕ್ವಶನಿಗೆ ಆನ್ಸರ್ ತುಂಬ ದೊಡ್ಡದಿತ್ತು. ಎಕ್ಸೆಪ್ಟ್ ಮಾಡಿದ್ದು ಅಷ್ಟಿರಲಿಲ್ಲ, ಎಲ್ಲ ಚೇಂಜ್ ಇತ್ತು. ಯಾಕಂದರೆ ಯಾವಾಗಲೂ ಇಯರ್ಲಿ ಇದು ಕಂಪಲ್ಸರಿ ಕ್ವಶನ್ ಬರಲೇ ಇಲ್ಲ ನನಗೆ. 70, 75, 80 ಪ್ರಿಪರೇಷನ್ ಮಾಡಿದ್ದೇನೆ. ಮ್ಯಾಥ್ಸ್ ನೋಡ್ಬೇಕು, ಅವ್ರ ಕ್ವಶನ್ ಪೇಪರ್ ಹೇಗೆ ಕೊಡ್ತಾರೆ ಗೊತ್ತಿಲ್ಲ. ನನ್ನ ಹೆಸರು ಜ್ಯೇಷ್ಠ. ಎಕ್ಸಾಮ್ ಈಸಿ ಇತ್ತು, ಮಸ್ತ್ ಪ್ರಿಪ್ರೇಷನ್ ಆಗಿದೆ ಆಲ್ಮೋಸ್ಟ್. ರಜೆ ಇತ್ತಲ್ಲ, ಹಾಗೆ ಸೈನ್ಸ್ ಇಂಜಿನಿಯರಿಂಗ್ ಫೀಲ್ಡಿಗೆ ಈಸಿ ಇತ್ತು. 70 ಅಬೌವ್ 80 ಅಬೌವ್ ಬರ್ಬೋದು. ಇವತ್ತಿದ್ದು ಬಂದ್ರಿ ಕಲ್ತಿದ್ದು. ನನ್ನ ಹೆಸರು ಯಶ್ರಾಜ್. ಎಕ್ಸಾಮ್ ಈಸಿ ಇತ್ತು ತುಂಬ. ಅಂದರೆ ಕನ್ನಡ ಅಲ್ಲ, ಫಸ್ಟ್ ಲ್ಯಾಂಗ್ವೇಜ್ ಎಲ್ರಿಗೂ ಈಸಿ ಇರ್ತದೆ, ಆದ್ದರಿಂದ ಈಸಿ ಇತ್ತು. 1-2 ಕ್ವಶನ್ ಟಫ್ ಬಂದಿತ್ತು ಅಷ್ಟೇ. ತುಂಬ ಅಂದರೆ 1-2-3 ದಿನ ಅಷ್ಟೇ ಕನ್ನಡ ಪ್ರಿಪ್ರೇಷನ್. ಅಂದರೆ ಕ್ವಶನ್ ಪೇಪರ್ ಇದು ಮಾಡ್ತಿದ್ವಿ, ಮತ್ತು ಮಾಡಲ್ ಕ್ವಶನ್ ಪೇಪರ್ ಎಲ್ಲ ಕೊಟ್ಟಿದ್ದಾರೆ ಟೀಚರ್ಸ್. ಇವತ್ತಿನ ಎಕ್ಸಾಮ್ ಬೇಗ ಬರೆದ್ರೆ? ಇಲ್ಲ, ಲಾಸ್ಟು 10 ನಿಮಿಷ ಇರುವಾಗ ಆಗಿದ್ದು ಅಷ್ಟೇ. ಆಫ್ಟರ್ SLC PU ಸೈನ್ಸ್ ಮಾಡಿ ಮತ್ತು ಇದು ITI. ಅಶೋಕು. ಇವತ್ತಿನ ಎಕ್ಸಾಮ್ ತುಂಬ ಸ್ವಲ್ಪ ಕಷ್ಟ ಆಯಿತು. ಕನ್ನಡ ಮಾತಾಡ್ತೇವೆ, ಔಟ್ ಆಫ್ ಸಿಲೆಬಸ್ ಅಲ್ಲ, ನಾರ್ಮಲ್ಲೇ ಬಂದಿತ್ತು. ನೆಕ್ಸ್ಟ್ ಎಕ್ಸಾಮ್ ಪ್ರಿಪರೇಷನ್ ಕಲಿತಿದೆ ಸ್ವಲ್ಪ. ಅಷ್ಟೊಂದು ಬರೋದಿಲ್ಲ. ಮ್ಯಾಥ್ಸ್ ಸ್ವಲ್ಪ ಕಷ್ಟ ಇದೆ, ಕಲಿಬೇಕು. ಮನೇಲೇ ಕಲಿಯಿದೆ, ಟ್ಯೂಷನ್ಗೆ ಹೋಗಿಲ್ಲ. ನನ್ನ ಹೆಸರು ಸಂದೀಪ್ ಅಂತ. ನಾನು ಇವತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಇವತ್ತು ಒಳ್ಳೆ ಮಾಡಿ ಬರೆದಿದ್ದೇವೆ. 2 ಕ್ವಶನ್ ಟಫ್ ಬಂದಿತ್ತು, ಆದರೆ ನಮ್ಮದು 1 ಗಂಟೆಗೆ ಪರೀಕ್ಷೆ ಮುಗೀತು. 15 ನಿಮಿಷ ಮಾತ್ರ ಅಷ್ಟು ಸಿಕ್ಕಿತ್ತು. ಪ್ರಿಪರೇಷನ್ ನಮಗೆ ರಿವಿಷನ್ ಇರ್ತದೆ ಕ್ಲಾಸ್ನಲ್ಲಿ, ಹಾಗೆ ನಾವು ಕ್ಲಾಸಿಗೆ ಬಂದು ರಿವಿಷನ್ ಮಾಡ್ತೇವೆ. ನೆಕ್ಸ್ಟ್ ಎಕ್ಸಾಮ್ ಸೋಮವಾರ. ನಮಗೆ ರಿವಿಷನಿಗೆ ಬರಲಿಕ್ಕೆ ಉಂಟು ನಾಳೆ, ಹಾಗೆ ರಿವಿಷನ್ ಶಾಲೆಗೆ ಬಂದು ಟೀಚರ್ ನಮಗೆ ರಿವಿಷನ್ ಮಾಡಿಸ್ತಾರೆ. ಆಫ್ಟರ್ SLC ಆರ್ಟ್ಸ್ ತೊಗೊಳ್ತೇವೆ. ಆರ್ಟ್ಸ್ ತೊಗೊಂಡು ಪೊಲೀಸ್ ಆಫೀಸರ್ ಆಗಬೇಕು. ನನ್ನ ಹೆಸರು ಮಣಿಕಂಠ ಅಂತ. ಇವತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಲ್ಲ, ಈಸಿ ಇತ್ತು. ಮತ್ತು ಸೋಮವಾರ ಗಣಿತ ಉಂಟು, ನಾಳೆ ಬರಲಿಕ್ಕೆ ಉಂಟು ಶಾಲೆ. ಗಣಿತ ಟಫ್ ಇದೆ, ಎಲ್ಲರಿಗೂ ಟಫ್. ಮತ್ತು ಇವತ್ತು ಒಂದು ಸಾಮಾನ್ಯ ಈಸಿ ಇತ್ತು ಕನ್ನಡ. ನಾವು SLC ನಂತರ ಕಾಮರ್ಸ್ ಮಾಡಿ ಚಾರ್ಟೆಡ್ ಅಕೌಂಟ್ ಮಾಡ್ತೀವಿ. ಟೈಮ್ ಟೇಬಲ್ ಬೆಳಗ್ಗೆ 6 ಗಂಟೆಗೆ ಎದ್ದೇಳೋದು, 6 ಇಲ್ಲ 5ವರೆಗೆ. ಬೈತಾರೆ ಮನೇಲಿ. ಇಲ್ಲ, ಆಟ ಆಡ್ಲಿಕ್ಕೆ ಹೋಗೋದು. ಎಕ್ಸಾಮ್ ನಂತರ ನೋಡಬೇಕು, ಎಲ್ಲಿಯಾರು ಕೆಲಸಕ್ಕೆ ಹೋಗ್ಬೇಕು, ಬೇಕ್ರಿಯಲ್ಲಿ. ನನ್ನ ಹೆಸರು ಮಣಿಕಂಠ ನಾಯಕ್ ಅಂತ. ಇವತ್ತು ಎಕ್ಸಾಮ್ ಕನ್ನಡ ಅಲ್ಲ, ಫುಲ್ ಈಸಿ ಇರ್ತದೆ. ಅದೇ ನೆಕ್ಸ್ಟ್ ಸೋಮವಾರ ಮ್ಯಾಥ್ಸ್ ಉಂಟು, ಸ್ವಲ್ಪ ಡಿಫಿಕಲ್ಟಿ ಇರ್ತದೆ ಅದು. ಈಗ ಪ್ರಿಪ್ರೇಷನ್ ಮಾಡಬೇಕು ಈಗ ಮನೆಗೆ. ಚೆಕಪ್ ಎಲ್ಲ ಮಾಡಿದ್ದು ಚೆಂದ ಇತ್ತಲ್ಲ. ಇದಾಗಿತ್ತು SSLC ವಿದ್ಯಾರ್ಥಿಗಳ ಅಭಿಪ್ರಾಯ. ಇಂದಿನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಸಂಭ್ರಮವಾಗಿ ಸವಾಲಾಗಿ ತೆಗೆದುಕೊಂಡು ಅದನ್ನು ಸಾಮಾನ್ಯ ರೀತಿಯಲ್ಲಿ ಪರೀಕ್ಷೆಯನ್ನು ಬರೆದಿರುವುದು ಕೂಡ ಕಂಡುಬಂತು. ಈ ಸಲದ SLC ಪರೀಕ್ಷೆಯನ್ನು ಸಮರ್ಥವಾಗಿ ಸಕ್ಸಸ್ ಆಗಿ ಎದುರಿಸಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಮನ್ಸೂರ್ ಜೊತೆ ಶಂಶೀರ್ ಬುಡೋಳಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ.
ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.